ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಇವರು 2026 ಮತ್ತು 27ನೇ ಸಾಲಿಗೆ ಒಂದು PG ಅಡ್ಮಿಷನ್ಗೆ ಏನು ಪೋಸ್ಟ್ ಗ್ರಾಜುಯೇಷನ್ ಅಡ್ಮಿಷನ್ ಇದೆಯಲ್ಲ ವಿವಿಧ ಕೋರ್ಸ್ಗಳಿಗೆ 26-27ನೇ ಸಾಲಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ. ಸೊ ಈ ಒಂದು ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ, ಸೊ ಇಲ್ಲಿ ಯಾವೆಲ್ಲ PG ಕೋರ್ಸ್ಗಳಿಗೆ ಅರ್ಜಿಯನ್ನು ಕಾಲ್ ಮಾಡಲಾಗಿದೆ, ಮತ್ತೆ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ಫೀಸ್ ಎಷ್ಟಿದೆ, ಮತ್ತೆ ಇದನ್ನ ಸೆಲೆಕ್ಷನ್ ಯಾವ ತರ ನಡೆಯುತ್ತೆ, ಮತ್ತೆ ಆನ್ಲೈನ್ ಏನಾದರೂ ಸೀಟ್ ಇದೆಯಾ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ. ಸೊ ನೀವು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದ್ರೆ ನೋಡಿ KUD.ac.in ಅಂತೇಳಿ ನೀವು ಹೊಡೆದಿದ್ದೆ ಆದ್ರೆ ಇದು ಡೈರೆಕ್ಟ್ ಆಗಿ ನಿಮ್ಮನ್ನ ಒಂದು ಕರ್ನಾಟಕ ಯೂನಿವರ್ಸಿಟಿ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬಂದ್ರೆ ನೋಡ್ಬೋದು, ಇಲ್ಲಿ ಅಧಿಸೂಚನೆ ಅಂತಿದೆ, ಇಲ್ಲಿ PG ನೋಟಿಫಿಕೇಶನ್ 26-27 ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ನಾವಿಲ್ಲಿ ನೋಡ್ತಿದೀವಿ ಈ ಒಂದು 26-27ನೇ ಶೈಕ್ಷಣಿಕ ಸಾಲಿನ ಪೋಸ್ಟ್ ಗ್ರಾಜುಯೇಷನ್ NEP ಸಿಸ್ಟಮ್, PG ಡಿಪ್ಲೊಮಾ, ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಪ್ರೋಗ್ರಾಮ್ಸ್, NEP ಸಿಸ್ಟಮ್, PG ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ ಮತ್ತೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳಿಗೆ 2026-27ನೇ ಸಾಲಿಗೆ ಅರ್ಜಿನ ಕಾಲ್ ಮಾಡಿದೆ ಅಂತ ಹೇಳ್ತಾರೆ. So, ಇಲ್ಲಿ application are invited from the eligible candidate for admission to the following postgraduate degrees or post graduation diploma, advanced diploma. So ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಬನ್ನಿ ನೋಡೋಣ ಇಲ್ಲಿ submission of application form and fees. So application form ನ ಯಾವ ತರ ಸಬ್ಮಿಷನ್ ಮಾಡಬೇಕು, ಫೀಸ್ ಎಷ್ಟು ಅಂತ ನೀವು ಕೇಳಿದ್ದೆ ಆದ್ರೆ ಲಾಸ್ಟ್ ಡೇಟ್ ಫಾರ್ ರೆಸಿಪ್ಟ್ ಆಫ್ ಡಲ್ಲಿ ಫಿಲ್ಡ್ PG application form and fees. ಸೊ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ PG ಅಪ್ಲಿಕೇಶನ್ ಫಾರ್ಮ್ ಬಂದು ನೆಕ್ಸ್ಟ್ ಜುಲೈ 15ನೇ ತಾರೀಕುವರೆಗೂ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಒಂದು ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀಸು ಮತ್ತೆ ಎಂಟ್ರೆನ್ಸ್ ಟೆಸ್ಟ್ ಫೀಸು ಅಂತ ಹೇಳಿ ಅದನ್ನ ಕಟ್ಟಿಸ್ಕೊತಾರೆ. ಸೊ ಎಷ್ಟು ಈ ಫೀಸು ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಅವ್ರಿಗೆ 850 ಇದೆ, SC/ST ಕ್ಯಾಟಗರಿ 1 ಅವ್ರಿಗೆ 450 ಇರುತ್ತೆ. ಸೆಪರೇಟ್ಲಿ ಫಾರ್ ಈಚ್ ಸಬ್ಜೆಕ್ಟ್ ಆರ್ ಈಚ್ PG ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ. ನೀವೇನಾದ್ರೂ 2-3 PG ಕೋರ್ಸ್ಗಳಿಗೆ ಆಗ್ತೀರಾ ಅಂತ ಹೇಳಿದ್ರೆ ಈ ಒಂದು ಫೀಸ್ ಸಪರೇಟ್ ಆಗಿ ಕಟ್ಟಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಟಿಂಗ್ ಆಲ್ UG ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್. ಸೊ ನಾವಿನ್ನೂ ಎಕ್ಸಾಮ್ ನ ಬರೆದಿದ್ದೀವಿ, ಮಾರ್ಕ್ಸ್ ಕಾರ್ಡ್ಸ್ ಬಂದಿಲ್ಲ, ಯಾವಾಗ ಹಾಕ್ಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ ಅಪ್ಲಿಕೇಶನ್ ಹಾಕಿ 5 days ಬಿಫೋರ್ ದಿ ಡೇಟ್ ಆಫ್ ಕೌನ್ಸಿಲಿಂಗ್ ಅಂತ ಹೇಳ್ತೇನೆ. 5 ದಿನ ಮುಂಚಿತವಾಗಿ ಕೌನ್ಸಿಲಿಂಗ್ಗೆ ಅವರು ಕಾಲ್ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಆವಾಗ ನೀವು ಅಪ್ಲಿಕೇಶನ್ ನಿಮ್ಮ ಒಂದು UG ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಹಾಕೋದ್ರಾಗುತ್ತೆ. ಮತ್ತೆ ಲಾಸ್ಟ್ ಡೇಟ್ ಫಾರ್ ರೆಸಿಪೆಂಟ್ ಆಫ್ ಡಲ್ಲಿ ಫೀಲ್ಡ್ PG ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ ಅಂದ್ರೆ ಈ PG ಡಿಪ್ಲೊಮಾ ಮತ್ತೆ ಯಾವ್ದಾದ್ರು ಕೆಲವೊಂದು ಸರ್ಟಿಫಿಕೇಟ್ ಡಿಪ್ಲೊಮಾಗಳಿದಾವಲ್ಲ ಅದಕ್ಕೆ ನೀವು ಅರ್ಜಿನ ಹಾಕೋದಕ್ಕೆ 1/9/2026 ಕಡೆಯ ದಿನಾಂಕ ಆಗಿರುತ್ತೆ, ಆಯ್ತಲ್ಲ, ಸೆಪ್ಟೆಂಬರ್ 1-9. ಸೊ ಇಲ್ಲಿ ಇವ್ರಿಗೆ ಒಂದು ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀಸ್ ಅಂತ ತಗೋತಾರೆ, ಅದು 350 ರೂಪಾಯಿ ಇರುತ್ತೆ ಜನರಲ್ ಮೆರಿಟ್ ಅವ್ರಿಗೆ, SC/ST ಕ್ಯಾಟಗರಿ 1 ಅವ್ರಿಗೆ 180 ರೂಪಾಯಿ ಇರುತ್ತೆ. ನೀವು ಬೇರೆ ಬೇರೆ ಸಬ್ಜೆಕ್ಟ್ ಆಗ್ತೀರಾ ಅಂತ ಹೇಳಿದ್ರೆ ಸಪರೇಟ್ ಇರುತ್ತೆ. ಸೊ ಒಂದು ಅಡ್ಮಿಷನ್ ನೋಟ್ ನ ಕೊಟ್ಟಿದ್ದಾರೆ ಇಲ್ಲಿ, ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಅಪ್ಲಿಕೇಶನ್ ಫಾರ್ಮ್ ನ ನೀವು www.KUD.ac.in ಅಂತಿದೆಯಲ್ಲ, ಇಲ್ಲಿ ನೀವು ದ ಡಲ್ಲಿ ಫೀಲ್ಡ್ ಇನ್ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ಆಲ್ ಎನ್ಕ್ಲೋಜರ್ಸ್ ಇನ್ಕ್ಲೂಡಿಂಗ್ ಎ ಬ್ಯಾಂಕ್ ಚಲನ್. ಸೊ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫೀಸ್ ಅನ್ನ ಪೇ ಮಾಡಿ ಆ ಒಂದು ಚಲನ್ ಅನ್ನ ಎನ್ಕ್ಲೋಸ್ ಮಾಡಿ ನೀವು ಆ ಒಂದು ಅಪ್ಲಿಕೇಶನ್ ಗಳನ್ನ ಆ ಒಂದು ಚೇರ್ಮನ್ ಅಥವಾ ಕೋಆರ್ಡಿನೇಟರ್ ಮತ್ತೆ ಆ ಡಿಪಾರ್ಟ್ಮೆಂಟ್ ಗಳಿಗೆ ನೀವು ತಲುಪಿಸಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಮೇ ಆಲ್ಸೋ ಸೆಂಡ್ ಥ್ರೂ ಪೋಸ್ಟ್ ವಿತ್ ಇನ್ ದ ಡ್ಯೂ ಡೇಟ್ ಅಂತ ಹೇಳ್ತಾರೆ. ಸೊ ನೀವು ಈ ಅಪ್ಲಿಕೇಶನ್ ಹಾರ್ಡ್ ಕಾಪಿ ಸಬ್ಮಿಷನ್ ಮಾಡಬೇಕು ಅಂತ ಹೇಳ್ತಾರೆ, ಯಾವುದೇ ಆನ್ಲೈನ್ ಸಬ್ಮಿಷನ್ ಇಲ್ಲ. ಸೊ ಥ್ರೂ ಪೋಸ್ಟ್ ಕೂಡ ಮಾಡಬಹುದಾಗಿರುತ್ತೆ. ಫಾರ್ ಡೀಟೇಲ್ ಆಫ್ ಟೋಟಲ್ ಇಂಟೇಕ್ ಅಂಡರ್ ನಾರ್ಮಲ್ ಫೀಸ್ and enhanced fees and entrance exam schedule in different programs of PG department, PG centers, constituent colleges and affiliated colleges, visit university website ಅಂತ ಹೇಳ್ತಾರೆ. ಸೊ ಎಷ್ಟು ಇಂಟೇಕ್ ಇದೆ, ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟು ಸೀಟ್ ಇದೆ, ಇದೆಲ್ಲವನ್ನ ನಾವು ಈ ಒಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದೀವಿ, ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಮತ್ತೆ ಕ್ಯಾಂಡಿಡೇಟ್ಸ್ ಹೂಸ್ ರಿಸಲ್ಟ್ಸ್ ಆರ್ ಅವೈಟೆಡ್ ಮೇ ಆಲ್ಸೋ ಅಪ್ಲೈ ಅಂಡ್ ಅಪಿಯರ್ ಫಾರ್ ದಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಸರ್ ನಾವು ಈಗ ಎಕ್ಸಾಮ್ ಬರಿತಾ ಇದೀವಿ, ನಾವು ಹಾಕ್ಬೋದು ಅಂತ ಹೇಳಿದ್ರೆ ಖಂಡಿತ ನೀವು ಹಾಕಿ, ನೀವು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಅಪಿಯರ್ ಆಗಿ ಅಂತ ಹೇಳ್ತಾರೆ. ಸೊ ಅದನ್ನು ನೀವು ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತಾರೆ. ಯಾವ್ಯಾವ ಇಂಡಿವಿಜುವಲ್ ಕೋರ್ಸ್ ಇದಾವೆ, ಅಡ್ರೆಸ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ಸ್ ಮತ್ತೆ ಚೇರ್ಮನ್ ಕೋಆರ್ಡಿನೇಟರ್ ಇಸ್ ಮೆನ್ಷನ್ಡ್ ಬಿಲೋ ಅಂತ ಹೇಳ್ತಾರೆ. ನೀವು ಎಲ್ಲೆಲ್ಲ ಮಾತ್ರ ಈ ಒಂದು ಡಿಪಾರ್ಟ್ಮೆಂಟ್ ಗಳಿಗೆ ಹೋಗಿ ನೀವು ಸಲ್ಲಿಸಬೇಕಾಗಿರುತ್ತೆ. ನೀವು ಯಾವ ಮಾಸ್ಟರ್ ಡಿಗ್ರಿಗೆ ಅಪ್ಲೈ ಮಾಡ್ತಿದ್ದೀರೋ ಸೊ ಇಲ್ಲಿ ಕೊಟ್ಟಿರುವಂತಹ ಮಾಸ್ಟರ್ ಡಿಗ್ರಿಯ ಮುಂದೆ ಇರುವಂತಹ ಅಡ್ರೆಸ್ಗೆ ನೀವು
ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಹೋಗಿ ಅಲ್ಲಿಗೆ ಸಬ್ಮಿಟ್ ಮಾಡಿ ಅಥವಾ ಪೋಸ್ಟಲ್ ಮಾಡಬಹುದಾಗಿರುತ್ತೆ. ಸೊ ಎಲಿಜಿಬಿಲಿಟಿ ಮತ್ತೆ ಇಂಟೇಕ್ ಮತ್ತೆ ಅಲೋಕೇಶನ್ ಆಫ್ ಸೀಟ್ಸ್ ಎಷ್ಟು ಅಂತ ನೀವು ಕೇಳಿದ್ರೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಸೀಕಿಂಗ್ ಅಡ್ಮಿಷನ್ ಆಫ್ ಆಲ್ PG ಪ್ರೋಗ್ರಾಮ್ ಅಂತ ಬಂದಿದ್ದೆ ಆದ್ರೆ ಜನರಲ್ ಮೆರಿಟ್ ಅವ್ರಿಗೆ ಅಥವಾ ಜನರಲ್ ಕ್ಯಾಟಗರಿ ಅವರಿಗೆ 45% ಇರುತ್ತೆ ಇನ್ ಅಗ್ರಿಗೇಟ್, SC/ST ಅವರಿಗೆ 40% ಇರಬೇಕು ಅಂತ ಹೇಳ್ತೀನಿ. ಮತ್ತೆ ಕ್ಯಾಟಗರಿ 1 ಆಮೇಲೆ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಸೊ ನೀವೇನು ಓವರ್ ಆಲ್ ಮಾರ್ಕ್ಸ್ ಇರುತ್ತಲ್ಲ ನಿಮ್ಮ ಎಲ್ಲ ಡಿಗ್ರಿದು ಅದನ್ನ 50% ತಗೊಂಡು ಸೊ ನೀವು ಏನು ಎಂಟ್ರೆನ್ಸ್ ಅಲ್ಲಿ ಸ್ಕೋರ್ ಮಾಡ್ತೀರಾ ಅದರ ಅಗ್ರಿಗೇಟ್ 50% ಮಾರ್ಕ್ಸ್ ಅನ್ನ ತಗೊಂಡು ಸೊ 50 + 50 ಆ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಪರ್ಸೆಂಟೇಜ್ ಹಾಕಿ ರ್ಯಾಂಕಿಂಗ್ ಅಲ್ಲಿ ಸೀಟ್ ಅನ್ನು ಅಲಾಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಬಂದ್ರೆ ಇದು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಅದು ಡ್ಯೂರೇಷನ್ ಬಂದು 75 ಮಿನಿಟ್ ಆಗಿರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಫ್ ದಿ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಜೊತೆಗೆ ಎಷ್ಟು ಇಂಟೇಕು ಮತ್ತೆ ಸೀಟ್ಗಳಿದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ನೋಡಿ. ಇದು ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ ಫ್ಯಾಕಲ್ಟಿಗೆ ಬಂದ್ರೆ ಕನ್ನಡ ಫಾರ್ ಎಕ್ಸಾಂಪಲ್ ನಾನು ಒಂದನ್ನ ಹೇಳ್ತೀನಿ, ಯಾಕೆಂದ್ರೆ ಕಂಪ್ಲೀಟ್ ಡೀಟೇಲ್ ನ ಹೇಳ್ಬೋದು, ಸಮಸ್ಯೆ ಇಲ್ಲ. ಬಟ್ ಕಂಪ್ಲೀಟ್ ಡೀಟೇಲ್ ನ ಹೇಳ್ತಾ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ಹೇಳ್ತಾ ಇಲ್ಲ. ಎಕ್ಸಾಂಪಲ್ ನೀವು ಕನ್ನಡ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಬಂದು BA ವಿತ್ ಕನ್ನಡ ಆಸ್ ಅನ್ ಆಪ್ಷನಲ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಇಂಟೇಕ್ ಇರೋದು 120 ಇಂಟೇಕ್ ಇದೆ. ನಾರ್ಮಲ್ ಫೀಸ್ ಇಂಟೇಕ್ ಬಂದು 70 ಜನನ್ನ ಏನು ಗೌರ್ಮೆಂಟ್ ಫೀಸ್ ಅದನ್ನ ತಗೋತಾರೆ. ಸೊ ಎನ್ಹೆನ್ಸ್ ಫೀಸ್ ಅಂದ್ರೆ ನಾವೇನು ಇದನ್ನ B ಸ್ಕೀಮ್ ಅಂತ ಕರೆದ್ರೆ ಇದು A ಸ್ಕೀಮ್ ಅಂತ ತಗೊಂಡ್ರೆ ಇದು B ಸ್ಕೀಮ್ ಅಂದ್ರೆ 30 B ಸ್ಕೀಮ್ ಇದೆ. ಸೊ ಅದರ್ ಯೂನಿವರ್ಸಿಟಿ ವಿತ್ ಇನ್ ಸ್ಟೇಟ್ 15 ಸೀಟ್ ಇದಾವೆ ಆಯ್ತಲ್ಲ. ಸೊ ಅದರ್ ಯೂನಿವರ್ಸಿಟಿ ಔಟ್ಸೈಡ್ ದಿ ಸ್ಟೇಟ್ 5 ಇದಾವೆ, ಟೋಟಲ್ 120 ಇದೆ. ಸೊ ಈ ತರ ಸೀಟ್ ಅನ್ನ ಅಲೋಕೇಟ್ ಮಾಡ್ತಾರೆ, ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಬಂದ್ರೆ ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟೀಸ್, ಸೊ ಅಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದಾವೆ, ಎಷ್ಟೆಷ್ಟು ಇಂಟೇಕು. ಇದು ಮಾಸ್ಟರ್ ಡಿಗ್ರಿ ಇನ್ ಫ್ಯಾಕಲ್ಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಇದು ಡಿಫ್ರೆಂಟ್ ಸ್ಟ್ರೀಮ್ಸ್ಗಳು, ಅವಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಎಷ್ಟೆಷ್ಟು ಸೀಟ್ ಇದೆ ಅಂತೇಳಿ. ಇದು ಫ್ಯಾಕಲ್ಟಿ ಆಫ್ ಕಾಮರ್ಸ್, ಅಲ್ಲಿ ಬರುವಂತ ಕೋರ್ಸ್ಗಳು MCOM ಮತ್ತೆ MCOM ಕಾರ್ಪೊರೇಟ್ ಸೆಕ್ರೆಟರಿಶಿಪ್ ಅಂತೇಳಿ ಸೆಲ್ಫ್ ಫೈನಾನ್ಸ್ ಆಗಿರುತ್ತೆ ಇದು. ಸೊ ಇದು 50 ಸೀಟ್, ಎಲ್ಲವೂ ಟೋಟಲ್ ಇಂಟೇಕ್ 50 ಇರುತ್ತೆ ಅಷ್ಟೇ. ಮತ್ತೆ ಫ್ಯಾಕಲ್ಟಿ ಆಫ್ ಲಾಗೆ ಬಂದ್ರೆ LLM ಇರುತ್ತೆ, ಟೋಟಲ್ 42 ಇಂಟೇಕ್ ಇರುತ್ತೆ ಅವ್ರಿಗೆ. ಆಮೇಲೆ ಫ್ಯಾಕಲ್ಟಿ ಆಫ್ ಎಜುಕೇಶನ್ ಬಂದ್ರೆ MEd 48 ಸೀಟ್ ಇರುತ್ತೆ, MPEd 48 ಸೀಟ್ ಇರುತ್ತೆ. ಮತ್ತೆ ಫ್ಯಾಕಲ್ಟಿ ಆಫ್ ಮ್ಯಾನೇಜ್ಮೆಂಟ್ ಬಂದ್ರೆ MBA ಇದೆ, MBA ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಇದೆ, MBA ಈವ್ನಿಂಗ್ ಇದೆ, ಇದು ಸೆಲ್ಫ್ ಫೈನಾನ್ಸ್ ಅಂತ ಈವ್ನಿಂಗ್ದು. ಸೊ ಇದೆಲ್ಲ KE ಇಂದನೇ ಬರಬೇಕು, MBA ಮತ್ತೆ MBA ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್. ಸೊ MBA KEದು 180 ಸೀಟ್ ಇದೆ, ಮತ್ತೆ ಲಾಜಿಸ್ಟಿಕ್ ಬಂದು 60 ಇದೆ. ಇಲ್ಲಿ ಕೆಲವೊಂದಷ್ಟು ಡಿಪ್ಲೊಮಾಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ, ಅದರದ್ದು ಇಂಟೇಕು ಮತ್ತೆ ಯಾವ ತರ ಏನು ಅಂತೇಳಿ ಅದನ್ನ ನೀವು ನೋಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ. ಓಕೆ, ಸೊ ಇಲ್ಲಿ ಕ್ಲಾಸಿಫಿಕೇಶನ್ ಫಾರ್ ಅಲಾಟ್ಮೆಂಟ್ ಆಫ್ ಸೀಟ್. ಈಗ ನೀವು ಕೇಳ್ಬೋದು ಸರ್ ಒಂದು ಸಬ್ಜೆಕ್ಟ್ ಅಲ್ಲಿ ಯಾವ ತರ ಸೀಟ್ ನ ಅಲೋಕೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ರಿಸರ್ವೇಶನ್ ಆಫ್ ಸೀಟ್ ಫಾರ್ ಅಡ್ಮಿಷನ್ ಅಂಡರ್ ದಿ ಬೋತ್ ನಾರ್ಮಲ್ ಫೀಸ್ ಸ್ಟ್ರಕ್ಚರ್ ಅಂಡ್ ಎನ್ಹೆನ್ಸ್ಡ್ ಫೀಸ್ ಸ್ಟ್ರಕ್ಚರ್ ಅಂತ ಬಂದಿದ್ದೆ ಆದ್ರೆ ಟು ದ ವೇರಿಯಸ್ ದ PG ಪ್ರೋಗ್ರಾಮ್ಸ್ ಅಂಡ್ ಅದರ್ ಪ್ರೋಗ್ರಾಮ್ ಶಲ್ ಬಿ ಮೇಡ್ ಆಸ್ ಪರ್ ದಿ ರೋಸ್ಟರ್ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಆರ್ಡರ್ ಅಂತ ಹೇಳ್ತೇನೆ. ಇಲ್ಲಿ ಫಾರ್ ಎಕ್ಸಾಂಪಲ್ 100 ಸೀಟ್ ಇತ್ತು ಅಂತ ಅನ್ಕೊಂಡ್ರೆ ಸುಮ್ಮನೆ ಎಕ್ಸಾಂಪಲ್ಗೆ ಜನರಲ್ ಮೆರಿಟ್ಗೆ 44%, ಶೆಡ್ಯೂಲ್ ಕ್ಯಾಸ್ಟ್ಗೆ 17%, ಶೆಡ್ಯೂಲ್ ಟ್ರೈಬ್ಗೆ 7%, ಕ್ಯಾಟಗರಿ 1ಗೆ 4%, ಕ್ಯಾಟಗರಿ 2Aಗೆ 15%, 2Bಗೆ 4%, ಕ್ಯಾಟಗರಿ 3Aಗೆ 4%, ಕ್ಯಾಟಗರಿ 3Bಗೆ 5%, ಓವರ್ ಆಲ್ 100%. ಈ ತರ ಸೀಟ್ ಅನ್ನ ಗೌರ್ಮೆಂಟ್ ರೋಸ್ಟರ್ ಆರ್ಡರ್ ಪ್ರಕಾರವಾಗಿ ಅಲಾಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ನೋಡಬಹುದು ಇನ್ಫಾರ್ಮೇಶನ್ ಅಬೌಟ್ PG ಡಿಗ್ರಿ, PG ಡಿಪ್ಲೊಮಾ ಪ್ರೋಗ್ರಾಮ್ಸ್ ಅಂಡ್ ಇಂಟೇಕ್ ಲಿಸ್ಟ್. ಇದು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜು ಅಥವಾ ಅಫಿಲಿಯೇಟೆಡ್ ಕಾಲೇಜುಗಳಿದಾವಲ್ಲ ಅವುಗಳದ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಕೆಲವೊಂದಷ್ಟು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆಲ್ಲದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬಂದ್ರೆ PG ಎಂಟ್ರೆನ್ಸ್ ಟೆಸ್ಟ್ಗಳದ್ದು ಡೇಟ್ ಮತ್ತೆ ಟೈಮ್ ಅನ್ನ ಅನೌನ್ಸ್ ಮಾಡಿದರೆ ಯಾವತ್ತು ಅಂತ ಹೇಳಿ. ಫಸ್ಟ್ ಸ್ಟಾರ್ಟ್ ಆಗೋದು 23/7/2026 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ 2ನೇ ಕಾಲಮ್ ಅಲ್ಲಿ ಸಬ್ಜೆಕ್ಟ್ ಹಾಕಿದ್ದಾರೆ, 3ನೇ ಕಾಲಮ್ ಅಲ್ಲಿ ಡೇಟ್ ಆಫ್ ಎಂಟ್ರೆನ್ಸ್ ಟೆಸ್ಟ್ ಹಾಕಿದ್ದಾರೆ, 4ನೇ ಕಾಲಮ್ ಅಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ. ಇಂಗ್ಲಿಷ್ ಬಂದ್ರೆ 23ನೇ ತಾರೀಕು ನಡೆಯುತ್ತೆ, ಅದು 12:15 ಇಂದ 1:15 ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಎಲ್ಲ ಸಬ್ಜೆಕ್ಟ್ಗಳದ್ದು ಎಂಟ್ರೆನ್ಸ್ ಡೇಟ್ ನ ಹಾಕಿದ್ದಾರೆ. ನಾವಿಲ್ಲಿ ನೋಡಬಹುದು ಕೌನ್ಸಿಲಿಂಗ್ ಶೆಡ್ಯೂಲ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ, ಯಾವಾಗ ಯಾವಾಗ ಕೌನ್ಸಿಲಿಂಗ್ ನಡೆಯುತ್ತೆ ಅಂತ, ಅದರ ಡೇಟು ಟೈಮ್ ಎಲ್ಲವನ್ನು ನೀಟಾಗಿ ಒಂದು ತುಂಬಾ ಚೆನ್ನಾಗಿ ಇವರು ಪ್ರಾಸ್ಪೆಕ್ಟಸ್ ಅನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲವೂ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ, ನಿಮ್ಗೆ ಯಾವ ಡೌಟು ಬರಲ್ಲ ಫ್ರೆಂಡ್ಸ್, ಇದನ್ನ ನೀವು ನೋಡ್ಕೋಬಹುದಾಗಿರುತ್ತೆ. ಮತ್ತೆ ಎಲ್ಲಿ ಯಾವಾಗ ನಡೀತೆ ಎಲ್ಲದೂ ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿದ್ರಲ್ಲ, ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಕಾಲ್ ಮಾಡಿರುವಂತಹ 2026-27ನೇ ಸಾಲಿನ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಕಾಲ್ ಮಾಡಿರುವ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ,
ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.